ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಹೊಸ ವರ್ಷದೊಳಗೆ ಬಂದಿದ್ದೇವಲ್ಲ, ಹೊಸ ವರ್ಷಕ್ಕೆಂದು ದೇವರು ಕೊಟ್ಟಂತ ವಾಗ್ದಾನ ನೆನಪಿದೆ ಅಲ್ಲ. ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವದಿಸುವನೆಂಬುದಾಗಿ ದೇವರು ಹೇಳುತ್ತಾರೆ. ನಿಮ್ಮನ್ನು ಆಶೀರ್ವದಿಸುವುದೇ ದೇವರಿಗೆ ಇಷ್ಟ. ಈ ವರ್ಷದಲ್ಲಿ ದೇವರು ನಿಮಗೆಂದು ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ, ಅದನ್ನು ನೀವೇ ಹೊಂದಿಕೊಳ್ಳಬೇಕು. ಈ ದಿನದಲ್ಲಿ ಕೂಡ ದೇವರು ನಿಮಗೊಂದು ಸುಂದರವಾದ ವಾಗ್ದಾನದ ಆಶೀರ್ವಾದವನ್ನು ಕೊಡುತ್ತಾರೆ. ಅದು ಏನು ಗೊತ್ತಾ? ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಹೆಸರನ್ನು ಪ್ರಖ್ಯಾತಿ ಪಡಿಸುವುದು ಕೂಡ ಒಂದು ಆಶೀರ್ವಾದ ತಾನೆ. ನನ್ನನ್ನು ಯಾರೂ ಗೌರವಿಸುವುದಿಲ್ಲ, ನನಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ, ಸಾಮರ್ಥ್ಯ ಇಲ್ಲ, ಕೆಲಸ ಮಾಡುವ ಸ್ಥಳದಲ್ಲಿ ಕೂಡ ಒಂದು ಮರ್ಯಾದೆ ಇಲ್ಲ, ಮನೆಯಲ್ಲಿ ಕೂಡ ಮರ್ಯಾದೆ ಇಲ್ಲ, ನಾನಿರುವ ಸ್ಥಳದಲ್ಲಿ ಯಾರೂ ಕೂಡ ನನ್ನನ್ನು ಗಣನೆಗೂ ತೆಗೆದುಕೊಳ್ಳುವುದಿಲ್ಲ. ಆ ರೀತಿಯಾಗಿ ಕಂಗಾಲಾಗುತ್ತಾ ಇದ್ದೀರಾ? ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವರು. ಇವರಿಗೆ ಕೊಟ್ಟರೆ ಸುಂದರವಾಗಿ ಮಾಡಿ ಮುಗಿಸುವರು ಎಂಬುದಾಗಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೇಳುವಂತೆ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವರು. ನೀವಿರುವಂತಹ ಸ್ಥಳದಲ್ಲಿ ಕರ್ತನು ನಿಮ್ಮನ್ನು ಪ್ರಖ್ಯಾತಿಗೆ ತರುವನು. ನೀವೇ ನಿಮ್ಮನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಅಂದುಕೊಳ್ಳಬೇಡಿ, ಅದಕ್ಕೆ ಪ್ರಯತ್ನ ಮಾಡಬೇಡಿ. ಕರ್ತನೇ ನಿಮ್ಮನ್ನು ಪ್ರಖ್ಯಾತಿಗೆ ತರುವನು. ಅದಕ್ಕೆ ಕರ್ತನಿಗೆ ನೀವು ಸ್ಥಳ ಕೊಡಬೇಕು, ಕರ್ತನಿಗೆ ಅರ್ಪಿಸಬೇಕು, ಕರ್ತನೇ ಅದನ್ನು ಮಾಡುವನು. ನೀವು ನಿಮ್ಮನ್ನು ಹೆಚ್ಚಿಸಿಕೊಂಡು ಏನಾದರೂ ಮಾಡಬೇಕು ಅಂದ್ರೆ ಅದು ಕೊನೆಗೆ ಬೇರೆ ರೀತಿಯಲ್ಲಿ ಮುಗಿಯುತ್ತದೆ. ಆದ್ದರಿಂದ ಅದಕ್ಕೆ ಅವಕಾಶ ಕೊಡದೆ, ದೇವರೇ, ನಾನು ನಿಮ್ಮ ಮಗು, ನಿಮ್ಮನ್ನು ಆಶ್ರಯಿಸಿಕೊಂಡಿದ್ದೇನೆ, ನನ್ನ ಜೀವಿತ ನೀವು ಆಶೀರ್ವದಿಸುತ್ತೇನೆಂಬುದಾಗಿ ಹೇಳಿದ್ದೀರಿ, ನಿಮ್ಮ ಕರಗಳಲ್ಲಿ ನನ್ನನ್ನು ಅರ್ಪಿಸುತ್ತೇನೆಂಬುದಾಗಿ ಹೇಳಿರಿ ಸಾಕು. ನನಗೆ ಒಬ್ಬ ಯವನ ಸಹೋದರ ಗೊತ್ತು. ನಾನು ಸೇವೆಗೆಂದು ಹೋಗಿದ್ದಾಗ ಅನೇಕ ವರ್ಷಗಳ ಹಿಂದೆ ನಾನು ತಂಗಿದ್ದ ಹೋಟೆಲಲ್ಲಿ ಅವರನ್ನು ಸಂಧಿಸಿದೆನು. ಆ ಸಹೋದರ ಬಂದು ಏನು ಹೇಳಿದನು ಅಂದರೆ, ನನ್ನ ಜೀವಿತದಲ್ಲಿ ಯಾವ ಆಶೀರ್ವಾದವೂ ಇಲ್ಲ, ಯಾರೊಬ್ಬರು ಕೂಡ ನನ್ನನ್ನು ಗೌರವಿಸುವುದೂ ಇಲ್ಲ, ಮನೆಯಲ್ಲೆಲ್ಲ ಶಪಿಸಲ್ಪಟ್ಟವನೆಂದು ನನ್ನನ್ನು ತಿರಸ್ಕರಿಸುತ್ತಾರೆ. ಅದೇ ರೀತಿ ಕೆಲಸಕ್ಕೆ ಹೋದರೂ ಒಂದು 3 ತಿಂಗಳ ಮೇಲೆ ನನಗೆ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ, ಏನಾದರೂ ಸಮಸ್ಯೆ ಬಂದು ನನ್ನನ್ನು ತೆಗೆದು ಬಿಡುತ್ತಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲದಂತೆ ನಾನು ಇದ್ದೇನೆ, ನನ್ನ ಜೀವಿತ ಈ ರೀತಿಯಾಗಿ ಶಪಿಸಲ್ಪಟ್ಟದ್ದಾಗಿ ಇದೆ, ಎಲ್ಲಾದರೂ ಹೋಗಿ ಬಿಡೋಣ ಅಂದುಕೊಳ್ಳುತ್ತೇನೆ, ಏನ್ ಹೇಳುತ್ತೀರಾ, ಪ್ರಾರ್ಥನೆ ಮಾಡಿ ಹೇಳಿರಿ ಅಂದನು. ನಾಳೆ ಬನ್ನಿರಿ, ನಾನು ನಿಮಗೋಸ್ಕರ ಪ್ರಾರ್ಥಿಸಿ ಹೇಳುತ್ತೇನೆಂದು ಹೇಳಿದೆ. ಅಂದು ರಾತ್ರಿ ಆ ಸಹೋದರನಿಗೋಸ್ಕರ ಪ್ರಾರ್ಥನೆ ಮಾಡಿದ. ಮರುದಿನ ಬಂದಾಗ ಆ ಸಹೋದರನಿಗೆ ಕರ್ತನು ಹೇಳಿದ್ದನ್ನು ಹೇಳಿದ, ಇದೇ ಪಟ್ಟಣದಲ್ಲೇ ನೀವು ಇರಬೇಕು, ಇದೇ ಪಟ್ಟಣದಲ್ಲೇ ದೇವರು ನಿಮ್ಮನ್ನು ಘನಪಡಿಸಿ ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ಹೇಳಿದರು ಎಂದು ಹೇಳಿದ ಕೂಡಲೇ ಅವರಿಗೆ ಬಹಳ ಸಂತೋಷ. ನನ್ನನ್ನು ಕೂಡ ದೇವರು ಆಶೀರ್ವದಿಸಿ ಮೇಲಕ್ಕೆತ್ತುವರು ವಾಗ್ದಾನ ಮಾಡಿದ್ದಾರೆಂದು ಹೇಳುವಾಗ ನನಗೆ ಇನ್ನು ಮೇಲೆ ಆಶೀರ್ವಾದವೇ, ಶಾಪಗಳೆಲ್ಲ ನೀಗಿತು. ಯೇಸು ಕ್ರಿಸ್ತನು ನನ್ನ ಶಾಪಗಳನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತನು, ಎಲ್ಲ ಶಾಪಗಳು ನೀಗುತ್ತದೆ, ಇನ್ನು ಆಶೀರ್ವಾದವೇ ಎಂಬುದಾಗಿ ಯೇಸುವನ್ನು ನಂಬಿ ಆತನನ್ನೇ ಆಶ್ರಯಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡಿದೆ ಅಷ್ಟೇ. ಆ ಸಹೋದರ ದೇವರನ್ನು ಆಶ್ರಯಿಸಿಕೊಂಡು ಜೀವಿಸಿದರು. ಸ್ವಲ್ಪ ವರ್ಷಗಳ ನಂತರ ಆ ಪಟ್ಟಣಕ್ಕೆ ಹೋದರೆ ಅವರು ಬಹಳ ಪ್ರಬಲರಾಗಿ ಬದಲಾಗಿದ್ದಾರೆ, ದೊಡ್ಡ ಉದ್ಯಮಿ ಆಗಿದ್ದಾರೆ, ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಅನೇಕರಿಗೆ ಒಳ್ಳೆಯದನ್ನು ಮಾಡಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಅದೇ ರೀತಿಯಾಗಿ ಕಲೆಕ್ಟರ್ ಆಫೀಸ್ನಲ್ಲಿರುವ ಅಧಿಕಾರಿಗಳು, ಅದೇ ರೀತಿ ಬಿಸ್ನೆಸ್ ಪೀಪಲ್ ಮಧ್ಯದಲ್ಲಿ, ಎಲ್ಲರ ಮಧ್ಯದಲ್ಲಿ ಕೂಡ ಹೆಸರೇ ತಿಳಿಯದವರಿಲ್ಲ ಎಂಬಂತೆ ಹೆಸರು ಪ್ರಖ್ಯಾತಿಗೆ ಬಂದಿತ್ತು. ದೇವರು ಅವರ ಹೆಸರನ್ನು ಪ್ರಖ್ಯಾತಿಗೆ ತಂದರು. ಯಾಕೆಂದರೆ ತನ್ನನ್ನು ತಗ್ಗಿಸಿಕೊಂಡು ಒಳ್ಳೆಯದನ್ನು ಮಾಡುತ್ತಾ ದೇವರು ಅವರನ್ನು ಮೇಲೆತ್ತಿ ಘನಪಡಿಸಿದರು. ಹಾಗಾದರೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯುವುದಕ್ಕೆ ಆರಂಭಿಸುವಾಗ ಕರ್ತನೇ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವನು. ಆದ್ದರಿಂದ ನೀವೇ ನಿಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನಾದರೂ ಮಾಡಿದಿರಿ ಅಂದರೆ ಅದು ನಿಮಗೆ ಕೇಡಾಗಿ ಬದಲಾಗಿ ಬಿಡುತ್ತದೆ. ನಿಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳಿ. ದೇವರೇ, ನಿಮ್ಮ ಕರಗಳಲ್ಲಿ ನನ್ನನ್ನು ಅರ್ಪಿಸುತ್ತೇನೆ, ನನ್ನನ್ನು ಆಶೀರ್ವದಿಸಿ ಮೇಲೆತ್ತುವುದು ನಿಮ್ಮ ಜವಾಬ್ದಾರಿ. ಆ ರೀತಿಯಾಗಿ ಒಪ್ಪಿಸಿಕೊಡಿ. ಕರ್ತನು ಹಾಗೆ ಮಾಡುವುದನ್ನು ನೋಡುವಿರಿ. ನೀವು ಇರುವಂತಹ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ ಗೌರವವನ್ನು ಹೊಂದುವಿರಿ, ಕೆಲಸ ಮಾಡುವಲ್ಲಿ ಪ್ರಬಲರಾಗುತ್ತೀರಿ, ಸೇವೆಯಲ್ಲಿ ದೇವರು ನಿಮ್ಮನ್ನು ಉನ್ನತಕ್ಕೇರಿಸಿ ಘನಪಡಿಸುವರು. ದೇವರು ಮಾತು ಕೊಟ್ಟರಲ್ಲವಾ, ನೀವು ನಂಬುತ್ತೀರಾ? ಹಾಗಾದರೆ ಹೇಳಿರಿ, ದೇವರೇ, ಈ ವರ್ಷದಲ್ಲಿ ನನ್ನನ್ನು ಆಶೀರ್ವದಿಸುವನೆಂದು ಮಾತು ಕೊಟ್ಟಿದ್ದೀರಿ, ನನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನೆಂದು ಮಾತು ಕೊಟ್ಟಿದ್ದೀರಿ, ನಾನದನ್ನು ನಂಬುತ್ತೇನೆ. ನೀವು ಹೇಳಿದಂತೆಯೇ ಮಾಡುವಂತ ದೇವರು, ನನ್ನನ್ನು ತಗ್ಗಿಸಿ ನಿಮ್ಮ ಕರಗಳಲ್ಲಿ ಅರ್ಪಿಸುತ್ತೇನೆ. ನೀವು ಮಾತು ಕೊಟ್ಟಂತೆಯೇ ನಿಮ್ಮ ಇಷ್ಟಾನುಸಾರವಾಗಿ ನನ್ನನ್ನು ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.